ಎಲ್ಲರಿಗೂ ಸ್ವಾಗತ. ಇವತ್ತು ನಮ್ಮ ಮುಂದಿರೋದು ಆಮ್, ಕ್ರಿಶ್ಚಿಯನ್ ದೇವತಾಶಾಸ್ತ್ರಕ್ಕೆ ಸಂಬಂಧಪಟ್ಟ ಕೆಲವು ಆಳವಾದ ಟಿಪ್ಪಣಿಗಳು. ಹೌದು. ಯೇಸುಕ್ರಿಸ್ತನ ಪಾತ್ರ, ಆತನ ಶ್ರಮ ಮತ್ತೆ ಈ ಸೃಷ್ಟಿಯ ಮೂಲ ಸ್ವರೂಪದ ಬಗ್ಗೆ ಈ ಟಿಪ್ಪಣಿಗಳು ಕೆಲವು ಸಾಂಪ್ರದಾಯಿಕ ನಂಬಿಕೆಗಳಿಗೆ ಒಂದು ಹೊಸ ದೃಷ್ಟಿಕೋನವನ್ನೇ ಕೊಡುತ್ತೆ. ಖಂಡಿತ. ಇದರಲ್ಲಿರೋ ಕೆಲವು ಆಲೋಚನೆಗಳು ಕೇಳುಗರಿಗೆ ಹೊಸದಾಗಿ, ಬಹುಶಃ ಸ್ವಲ್ಪ ವಿವಾದಾತ್ಮಕವಾಗಿಯೂ ಕಾಣ್ಬೋದು. ಆದರೆ ನಮ್ಮ ಉದ್ದೇಶ ಯಾವುದೇ ನಿರ್ಣಯ ಕೊಡೋದಲ್ಲ. ಇಲ್ಲ, ಖಂಡಿತ ಇಲ್ಲ. ಬದಲಿಗೆ ಈ ಮೂಲಗಳಲ್ಲಿರೋ ಚಿಂತನೆಗಳನ್ನ ಆಳವಾಗಿ ಪರಿಶೀಲಿಸೋದಷ್ಟೇ. ಅವುಗಳ ಅರ್ಥವನ್ನ ಅನ್ವೇಷಿಸೋದು. ಹಾಗಾದ್ರೆ ಚರ್ಚೆಯನ್ನ ಒಂದು ನೇರವಾದ ಪ್ರಶ್ನೆಯಿಂದ ಶುರು ಮಾಡೋಣ ಅಲ್ವಾ? ಓ, ಖಂಡಿತ. ಶಿಲುವೆಯಲ್ಲಿ ಯೇಸುವಿಗಾದ ಅತಿದೊಡ್ಡ ನೋವು ದೇವ್ರೂ ತನ್ನನ್ನು ಕೈಬಿಟ್ಟಿದ್ದೂ ಅಲ್ಲ ಅಂದ್ರೆ, ಹಾಗಾದ್ರೆ ಅದಕ್ಕಿಂತ ದೊಡ್ಡ ನೋವು ಬೇರೆ ಯಾವುದಿರಲು ಸಾಧ್ಯ? ಈ ಪ್ರಶ್ನೆಯೇ ನಮ್ಮ ಇವತ್ತಿನ ಚರ್ಚೆಯ ಕೇಂದ್ರಬಿಂದು. ಇದೊಂದು ಅತ್ಯುತ್ತಮವಾದ ಆರಂಭ. ಈ ಪ್ರಶ್ನೆಗೆ ಉತ್ತರ ಸಿಗ್ಬೇಕಾದ್ರೆ ಈ ಟಿಪ್ಪಣಿಗಳು ಕಟ್ಟಿಕೊಡೋ ಒಂದು ದೊಡ್ಡ ಚಿತ್ರಣವನ್ನ ನಾವು ಮೊದಲು ನೋಡಬೇಕು. ಓಕೆ. ಅಂದ್ರೆ ಇದರಲ್ಲಿ ಬರೋ ಅಂತಿಮ ಘಟನೆಗಳು, ಸಹಸ್ರ ವರ್ಷಗಳ ರಾಜ್ಯ, ಆಮೇಲೆ ಶ್ವೇತ ಸಿಂಹಾಸನದ ನ್ಯಾಯ ತೀರ್ಪು, ಮತ್ತೆ ಕೊನೆಗೆ ಯೇಸು ಈ ಇಡೀ ಸಮಯ ಪ್ರದೇಶವನ್ನ ಅಂದ್ರೆ ಸ್ಪೇಸ್ ಟೈಮನ್ನ ಪರಿಪೂರ್ಣಗೊಳಿಸಿ ತಂದೆಯಾದ ದೇವರಿಗೆ ಒಪ್ಪಿಸೋದು. ಇದೆಲ್ಲವೂ ಈ ಸೃಷ್ಟಿಯ ಅಂತಿಮ ಗುರಿಯನ್ನ ಸೂಚಿಸುತ್ತೆ. ಯೇಸುವಿನ ಭೂಮಿಯ ಮೇಲಿನ ಜೀವನ ಅನ್ನೋದು ಈ ಬೃಹತ್ ಪ್ರಯೋಜನೆಯ ಒಂದು ನಿರ್ಣಾಯಕ ಘಟ ಅಷ್ಟೇ. ಸರಿ. ಆ ದೊಡ್ಡ ಚಿತ್ರಣದ ಒಂದು ಭಾಗವಾಗಿ ಯೇಸುವಿನ ಪಾತ್ರವನ್ನು ನೋಡೋಣ. ಈ ಟಿಪ್ಪಣಿಗಳಲ್ಲಿ ಒಂದು ಕಡೆ ಯೇಸು ನಮ್ಮಂತೆಯೇ ಶಾಪಗ್ರಸ್ತ ದೇಹವನ್ನು ಹೊಂದಿದ್ದ ಅಂತ ಹೇಳಲಾಗಿದೆ. ಹೌದು. ಇನ್ನೊಂದು ಕಡೆ ಆತ ಪಾಪ ಮಾಡಲು ಅಸಮರ್ಥನಾಗಿದ್ದ ಅಂತಾನೂ ಹೇಳಲಾಗಿದೆ. ಇದು ಕೇಳೋಕೆ ಸ್ವಲ್ಪ ಗೊಂದಲ ಅನ್ಸತ್ತೆ. ಒಂದೆಡೆ ಮನುಷ್ಯ ಸಹಜ ದೌರ್ಬಲ್ಯ, ಇನ್ನೊಂದೆಡೆ ಪಾಪ ಮಾಡಲಾಗದ ದೈವ ಸ್ವಭಾವ. ಇದನ್ನ ಹೇಗೆ ಅರ್ಥ ಮಾಡ್ಕೊಳ್ಳೋದು? ಖಂಡಿತ ಇದೊಂದು ವಿರೋಧಾಭಾಸದಂತೆ ಕಾಣುತ್ತೆ. ಆದ್ರೆ ಈ ಬರಹಗಾರರು ವಿವರಿಸೋ ರೀತಿ ಇದೆಯಲ್ಲ, ಅದು ಬಹಳ ಕುತೂಹಲಕಾರಿಯಾಗಿದೆ. ಅವರ ವಾದ ಏನಂದ್ರೆ, ಯೇಸುವಿನ ಮೂಲಭೂತ ಸ್ವಭಾವವೇ ಪ್ರೀತಿಯಾಗಿತ್ತು. ಪ್ರೀತಿ? ಹೌದು. ಆತನ ಇಚ್ಛೆ ಅಂದ್ರೆ ಚಿತ್ತ ಸಂಪೂರ್ಣವಾಗಿ ತಂದೆಯ ಚಿತ್ತಕ್ಕೆ ಅಧೀನವಾಗಿತ್ತು. ಹಾಗಾಗಿ ಆತನೊಳಗಿದ್ದ ಆ ಅಪರಿಮಿತ ಪ್ರೀತಿಯು ಶಾರೀರಿಕ ಆಸೆಗಳನ್ನ ಸಂಪೂರ್ಣವಾಗಿ ಮೀರಿಸಿತ್ತು. ಅಂದ್ರೆ ದೇಹದ ಆಸೆಗಳಿದ್ರೂ ಅದನ್ನು ಪಾಪವಾಗಿ ಪರಿವರ್ತಿಸುವ ದುರಾಶೆ ಆತನಲ್ಲಿ ಇರಲಿಲ್ಲ ಅಂತಾನ? ನಿಖರವಾಗಿ. ಬೈಬಲ್ನಲ್ಲಿ ಯಾಕೋಬನ ಪತ್ರ 1:14 ರಯಿ ಏನಿದೆ ಅಂದ್ರೆ, ಪ್ರತಿಯೊಬ್ಬ ವ್ಯಕ್ತಿಯೂ ತನ್ನ ಸ್ವಂತ ದುರಾಶೆಯಿಂದ ಪರೀಕ್ಷಿಸಲ್ಪಡುತ್ತಾನೆ ಅಂತ. ಅಂದ್ರೆ ಪರೀಕ್ಷೆ ಪಾಪವಾಗೋದು ದುರಾಶೆಯಿಂದ. ಯೇಸುವಿನಲ್ಲಿ ಅಂತಹ ದುರಾಶೆಯೇ ಇರಲಿಲ್ಲ. ಓ. ಆದ್ರೆ ಶಾಪಗ್ರಸ್ತ ದೇಹದ ಗುಣ ಏನಂದ್ರೆ, ಅದ್ರಲ್ಲಿ ನಿರಂತರವಾಗಿ ಶಾರೀರಿಕ ಬಯಕೆಗಳು ಹುಟ್ಟಲೇ ಇರುತ್ತೆ. ಅದನ್ನ ಹತ್ತಿಕ್ಕೋಕೆ ಸತತ ಪ್ರಯತ್ನ ಬೇಕೇ ಬೇಕು. ಅದಕ್ಕಾಗಿಯೇ ಯೇಸು ಕೂಡ ಪ್ರಾರ್ಥನೆ ಮತ್ತು ಸಂಕಟದ ಮೂಲಕ ತನ್ನ ದೇಹವನ್ನು ಅಧೀನದಲ್ಲಿಟ್ಕೊಳ್ಳಬೇಕಾಗಿತ್ತು. ಆ ಗೆತ್ಸಮನೆ ತೋಟದಲ್ಲಿ ನಡೆದ ಘಟನೆ. ಹೌದು, ಅದೊಂದು ದೊಡ್ಡ ಉದಾಹರಣೆ. ಓ ಸರಿ. ಅಂದ್ರೆ ಆತನಿಗೆ ಹೋರಾಟವಿತ್ತು, ಆದ್ರೆ ಸೋಲುವ ಸಾಧ್ಯತೆ ಇರಲಿಲ್ಲ, ಯಾಕಂದ್ರೆ ಆತನ ಮೂಲ ಸ್ವಭಾವವೇ ಪ್ರೀತಿಯಾಗಿತ್ತು. ಹೌದು. ಇದಕ್ಕೆ ವ್ಯತಿರಿಕ್ತವಾದ ಒಂದು ಉದಾಹರಣೆಯನ್ನ ಈ ಟಿಪ್ಪಣಿಗಳು ಕೊಡುತ್ತೆ. ಹೆಲ್ಲೆಲ್ ಅಂದ್ರೆ ಲೂಸಿಫರ್. ಓಕೆ. ಅವನಿಗೆ ನಮ್ಮ ಹಾಗೆ ಶಾಪಗ್ರಸ್ತ ದೇಹವಿರಲಿಲ್ಲ. ಆತ ಒಬ್ಬ ದೇವದೂತ. ಆದರೂ ಅವನ ಹೃದಯದಲ್ಲಿ ಹುಟ್ಟಿದ ದುರಾಶೆ ಮತ್ತು ಅಹಂಕಾರದಿಂದ ಪಾಪ ಮಾಡಿದ. ಇಲ್ಲಿ ನೋಡಿ, ಯೇಸು ಶಾಪಗ್ರಸ್ತ ದೇಹದಲ್ಲಿದ್ದರೂ ದುರಾಶೆ ಇಲ್ಲದೇ ಇದ್ದ. ಲೂಸಿಫರ್ ಪರಿಪೂರ್ಣ ಸ್ಥಿತಿಯಲ್ಲಿದ್ದರೂ ದುರಾಶೆಯಿಂದ ಬಿದ್ದು ಹೋದ. ಇದು ಇವರಿಬ್ಬರ ನಡುವಿನ ಮೂಲಭೂತ ವ್ಯತ್ಯಾಸ. ಒಂದು ನಿಮಿಷ, ಇಲ್ಲಿ ನನಗೆ ಸ್ವಲ್ಪ ಗೊಂದಲ ಆಗ್ತಿದೆ. ಒಂದೆಡೆ ಯೇಸುವಿಗೂ ತನ್ನ ದೇಹವನ್ನ ನಿಗ್ರಹಿಸೋಕೆ ನಿರಂತರ ಪ್ರಯತ್ನ ಬೇಕಿತ್ತು ಅಂತ ಹೇಳ್ತಿದ್ದೀರಿ. ಹೌದು. ಇನ್ನೊಂದೆಡೆ ನಮ್ಮ ರಕ್ಷಣೆಗೆ ನಮ್ಮ ಪ್ರಯತ್ನ ಮುಖ್ಯವಲ್ಲ, ದೇವರ ಕೃಪೆಯೇ ಎಲ್ಲ ಅಂತ ನಾವು ನಂಬ್ತೀವಿ. ಈ ಎರಡೂ ವಿಷಯಗಳನ್ನ ಒಟ್ಟಿಗೆ ಅರ್ಥ ಮಾಡ್ಕೊಳ್ಳೋದು ಹೇಗೆ? ಇದು ವಿರೋಧಾಭಾಸದಂತೆ ಕಾಣಿಸ್ತಿದೆಯಲ್ಲ? ಇದು ಬಹಳ ಮುಖ್ಯವಾದ ಮತ್ತು ಸಹಜವಾದ ಪ್ರಶ್ನೆ. ಈ ಟಿಪ್ಪಣಿಗಳು ಇದರ ಬಗ್ಗೆ ಬಹಳ ಸ್ಪಷ್ಟವಾದ ವಿವರಣೆ ಕೊಡುತ್ತೆ. ರಕ್ಷಣೆ ಖಂಡಿತವಾಗಿಯೂ ನಮ್ಮ ಕ್ರಿಯೆಗಳಿಂದಲ್ಲ, ಅದು ದೇವರ ಕೃಪೆಯಿಂದ ಮಾತ್ರ ಸಾಧ್ಯ. ಆದ್ರೆ ಕೃಪೆ ಅಂದ್ರೆ ಏನು ಅನ್ನೋದನ್ನ ನಾವು ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಸರಿ. ಕೃಪೆ ಅಂದ್ರೆ ನಮ್ಮನ್ನ ಪಾಪ ಮಾಡೋಕೆ ಅಸಾಧ್ಯವಾದ ಒಂದು ಬಬಲ್ ತರನಾ? ಹೌದು, ಆ ಥರ ಅಲ್ಲ. ಬದಲಿಗೆ ಪಾಪದ ವಿರುದ್ಧ ಹೋರಾಡಿ ಗೆಲ್ಲೋಕೆ ಬೇಕಾದ ಶಕ್ತಿ,
ಜ್ಞಾನ ಮತ್ತು ಅವಕಾಶವನ್ನ ನೀಡೋದೇ ಕೃಪೆ. ಅಂದ್ರೆ ಆಯ್ಕೆಯ ಸ್ವಾತಂತ್ರ್ಯವನ್ನ ಹಾಗೇ ಉಳಿಸಿ ಸರಿಯಾದದ್ದನ್ನ ಆರಿಸ್ಕೊಳ್ಳೋಕೆ ಬೇಕಾದ ದೈವಿಕ ಸಹಾಯ ನೀಡೋದು. ಹಾಗಾದ್ರೆ ನಾವು ಮಾಡೋ ಪ್ರಯತ್ನಕ್ಕೆ ಬೆಲೆಯೇ ಇಲ್ವಾ? ಅಥವಾ ನಮ್ಮ ಪ್ರಯತ್ನಕ್ಕೂ ಬೇರೆ ಯಾವುದಕ್ಕೋ ವ್ಯತ್ಯಾಸ ಇದೆಯಾ? ಖಂಡಿತವಾಗಿಯೂ ವ್ಯತ್ಯಾಸವಿದೆ. ಇಲ್ಲೇ ಕ್ರಿಯೆ ಮತ್ತು ವಿಧೇಯತೆ ನಡುವಿನ ವ್ಯತ್ಯಾಸ ಬರೋದು. ಎರಡರಲ್ಲೂ ಪ್ರಯತ್ನ ಕಾಣುತ್ತೆ, ಆದ್ರೆ ಎರಡರ ಹಿಂದಿನ ಉದ್ದೇಶ ಮತ್ತು ಮನಸ್ಥಿತಿ ಸಂಪೂರ್ಣವಾಗಿ ಬೇರೆ. ಹೀಗೆ ಹೃದಯವಿಲ್ಲದ ಕೇವಲ ನಿಯಮ ಪಾಲನೆಗಾಗಿ ಅಥವಾ ಸ್ವಾರ್ಥಕ್ಕಾಗಿ ಮಾಡೋ ಪ್ರಯತ್ನವೇ ಕ್ರಿಯೆ. ಆದ್ರೆ ಪ್ರೀತಿಯಿಂದ ಕೃತಜ್ಞತೆಯಿಂದ ಹುಟ್ಟೋ ಪ್ರಯತ್ನವೇ ವಿಧೇಯತೆ. ಇದಕ್ಕೆ ಕೆಲವು ಉದಾಹರಣೆಗಳನ್ನ ಕೊಡ್ಬೋದಾ? ಯಾಕಂದ್ರೆ ಇದು ಸ್ವಲ್ಪ ಕ್ಲಿಷ್ಟಕರವಾಗಿದೆ. ಖಂಡಿತ. ಬೈಬಲ್ನಿಂದಲೇ ನೋಡೋಣ. ಕೈನ ಮತ್ತು ಆಬೇಲ ಇಬ್ರೂ ದೇವರಿಗೆ ಯಜ್ಞ ಅರ್ಪಿಸಿದ್ರು. ಮೇಲ್ನೋಟಕ್ಕೆ ಎರಡೂ ಒಂದೇ ಪ್ರಯತ್ನ. ಆದ್ರೆ ಆಬೇಲನ ಯಜ್ಞವು ಪ್ರೀತಿ ಮತ್ತು ವಿಶ್ವಾಸದಿಂದ ಕೂಡಿದ ವಿಧೇಯತೆ ಆಗಿತ್ತು. ಕಾಯಿನನದು ಕೇವಲ ಒಂದು ಧಾರ್ಮಿಕ ಕ್ರಿಯೆಯಾಗಿತ್ತು. ಅದ್ರಲ್ಲಿ ಹೃದಯ ಇರ್ಲಿಲ್ಲ. ಇನ್ನೊಂದು ಉದಾಹರಣೆ, ಫರಿಸಾಯರು. ಅವರು ದೇವರಿಗೆ ಮೆಚ್ಚುಗೆ ಆಗ್ಬೇಕೆಂದು ನಿಯಮದ ಪ್ರತಿಯೊಂದು ಅಕ್ಷರವನ್ನ ಪಾಲಿಸ್ತಿದ್ರು. ಅದು ಕ್ರಿಯೆ. ಆದ್ರೆ ಮೋಶೆ ದೇವರ ಮೇಲಿನ ಪ್ರೀತಿ ಮತ್ತು ಜನರ ಮೇಲಿನ ಕಾಳಜಿಯಿಂದ ನಿಯಮಗಳನ್ನ ಪಾಲಿಸ್ತ. ಅದು ವಿಧೇಯತೆ. ಇದನ್ನ ಇವತ್ತಿನ ದಿನಕ್ಕೆ ಅನ್ವಯಿಸೋದಾದ್ರೆ ಹೀಗೂ ಯೋಚಿಸಬಹುದು. ಒಬ್ಬ ಉದ್ಯೋಗಿ ಕೇವಲ ಸಂಬಳಕ್ಕಾಗಿ ಇಷ್ಟವಿಲ್ಲದಿದ್ದರೂ ಪ್ರತಿದಿನ ಕೆಲಸ ಮಾಡ್ತಾನೆ. ಅದು ಕ್ರಿಯೆ. ಸರಿ. ಇನ್ನೊಬ್ಬ ಉದ್ಯೋಗಿ ತಾನು ಮಾಡೋ ಕೆಲಸವನ್ನ ಪ್ರೀತಿಸ್ತಾನೆ, ಕಂಪನಿಯ ಧ್ಯೇಯದಲ್ಲಿ ನಂಬಿಕೆ ಇಟ್ಟು ಉತ್ಸಾಹದಿಂದ ಕೆಲಸ ಮಾಡ್ತಾನೆ. ಅದು ವಿಧೇಯತೆ. ಓಕೆ. ಎರಡರಲ್ಲೂ ಪ್ರಯತ್ನವಿದೆ, ಆದ್ರೆ ಹಿಂದಿನ ಮನಸ್ಥಿತಿ ಬೇರೆ. ಹಾಗೆ ಪ್ರೀತಿಯಿಲ್ಲದೆ ಬಡವರಿಗೆ ಕೊಡೋ ದಾನ ಕ್ರಿಯೆ ಆದ್ರೆ ಪ್ರೀತಿಯಿಂದ ಕೊಡೋ ಸಣ್ಣ ಕಾಣಿಕೆಯು ವಿಧೇಯತೆ ಆಗತ್ತೆ. ಸರಿ. ಪ್ರೀತಿಯಿಂದ ಹುಟ್ಟುವ ಈ ವಿಧೇಯತೆಯ ಬಗ್ಗೆ ನಾವು ಮಾತಾಡಿದ್ವಿ. ಈ ವಿಧೇಯತೆಯ ಅತಿದೊಡ್ಡ ಪರೀಕ್ಷೆ ನಡೆದಿದ್ದೇ ಗೆತ್ಸಮನೆ ತೋಟದಲ್ಲಿ ಮತ್ತೆ ಶಿಲುಬೆಯ ಮೇಲೆ. ಅಲ್ಲಿ ಯೇಸು ಅನುಭವಿಸಿದ ಸಂಕಟದ ನಿಜವಾದ ಸ್ವರೂಪವೇನು? ಈ ಪಾತ್ರೆಯನ್ನು ನನ್ನಿಂದ ತೆಗೆದುಹಾಕು ಅಂತ ಪ್ರಾರ್ಥಿಸಿದ್ರ ನಿಜವಾದ ಅರ್ಥವೇನು? ಸಾಮಾನ್ಯವಾಗಿ ಆತ ಶಾರೀರಿಕ ನೋವಿಗೆ ಹೆದರಿದ್ದ ಅಂತ ಅಂದುಕೋತಾರೆ. ಆದರೆ ಈ ಟಿಪ್ಪಣಿಗಳು ಬೇರೆಯ ಕತೆ ಹೇಳುತ್ತೆ. ಹೌದು. ಆತನ ಸಂಕಟ ಶಾರೀರಿಕ ನೋವಿಗಿಂತಾನೂ ಸಾವಿರಾರು ಪಟ್ಟು ದೊಡ್ಡದಾಗಿತ್ತು. ಈ ಚಿಂತನೆಯ ಪ್ರಕಾರ ಯೇಸುವಿನ ನಿಜವಾದ ಸಂಕಟ ತಾನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸೋ ತಂದೆಯಿಂದ ಬೇರ್ಪಡುವ ನೋವಾಗಿತ್ತು. ಯೋಚಿಸಿ ನೋಡಿ. ಇಡೀ ಮಾನವಕುಲದ ಪಾಪವನ್ನ ತನ್ನ ಮೇಲೆ ಹೊತ್ಕೊಂಡು ಆತ ಪರಿಶುದ್ಧನಾದ ತಂದೆಯ ದೃಷ್ಟಿಯಲ್ಲಿ ಒಬ್ಬ ಕೊಲೆಗಾರ, ವ್ಯಭಿಚಾರಿ, ಸುಳ್ಳುಗಾರನಾಗಿ ನಿಲ್ಲಬೇಕಾದ ಸ್ಥಿತಿಯದು. ಆ ಬೇರ್ಪಡೆಯ ಯೋಚನೆಯೇ ಆತನ ಹೃದಯವನ್ನ ಒಡೆಯುವಂತಿತ್ತು. ಒಂದು ನಿಮಿಷ, ಇದು ನಿಜಕ್ಕೂ ಒಂದು ದೊಡ್ಡ ವಿಷಯ. ಇಲ್ಲಿ ಸ್ವಲ್ಪ ನಿಲ್ಲಿಸೋಣ. ಸಾಮಾನ್ಯವಾಗಿ ನಾವು ಯೇಸುವಿನ ನೋವನ್ನ ಆತನ ಶಾರೀರಿಕ ಯಾತನೆ ಅಥವಾ ದೇವರಿಂದ ಕೈಬಿಡಲ್ಪಟ್ಟ ಭಾವನೆ ಅಂತ ಅಂದ್ಕೋತೀವಿ. ಆದರೆ ಈ ಮೂಲಗಳು ಅದಕ್ಕಿಂತಲೂ ಆಳವಾದ, ಸಂಪೂರ್ಣ ಭಿನ್ನವಾದ ಒಂದು ವ್ಯಾಖ್ಯಾನವನ್ನ ಕೊಡ್ತಿವೆ. ಹೌದು. ಮತ್ತು ಆ ವ್ಯಾಖ್ಯಾನವೇ ನಮ್ಮ ಆರಂಭಿಕ ಪ್ರಶ್ನೆಗೆ ಉತ್ತರ. ಈ ಬರಹಗಾರರು ವಾದಿಸೋದೇನೆಂದ್ರೆ, ಯೇಸುವಿನ ಅತ್ಯಂತ ದೊಡ್ಡ ನೋವು ತಂದೆಯಿಂದ ಬೇರ್ಪಡುವುದಕ್ಕಿಂತಲೂ ಹೆಚ್ಚಾಗಿ ತನ್ನನ್ನು ಶಿಲುಬೆಗೆ ಒಪ್ಪಿಸಿಕೊಡುವಾಗ ಆ ಪ್ರೀತಿಯ ತಂದೆ ಅನುಭವಿಸುವ ನೋವನ್ನು ನೋಡುವುದಾಗಿತ್ತು. ವಾವ್! ಇದು ಇಡೀ ಶಿಲುಬೆಯ ಘಟನೆಯನ್ನು ನೋಡೋ ದೃಷ್ಟಿಯನ್ನೇ ಬದಲಾಯಿಸುತ್ತೆ ಅಲ್ವಾ? ಆತನ ನೋವಿನ ಕೇಂದ್ರಬಿಂದು ತಾನಲ್ಲ, ಬದಲಿಗೆ ತಾನು ಪ್ರೀತಿಸೋ ತಂದೆ. ಇದರ ಬಗ್ಗೆ ಇನ್ನಷ್ಟು ವಿವರಿಸಿ. ಇದನ್ನೊಮ್ಮೆ ಕಲ್ಪಿಸ್ಕೊಳ್ಳಿ. ತಂದೆ ಮಗನನ್ನ ಎಷ್ಟು ಪ್ರೀತಿಸ್ತಾರೆ ಅಂತ ಮಗನಿಗೆ ಚೆನ್ನಾಗಿ ಗೊತ್ತು. ಅಂತಹ ಪ್ರೀತಿಯ ಮಗನ ಮೇಲೆ ಇಡೀ ಲೋಕದ ಪಾಪವನ್ನ ಹೊರಿಸಿ ಆತನನ್ನ ಶಿಕ್ಷಿಸೋದು ತಂದೆಗೆ ಎಷ್ಟು ನೋವು ಕೊಡುತ್ತೆ ಅನ್ನೋದನ್ನ ಮಗ ಸಂಪೂರ್ಣವಾಗಿ ಅರಿತಿದ್ದ. ಆ ತಂದೆಯ ನೋವನ್ನ ಕಣ್ಣಾರೆ ನೋಡೋದೇ ಮಗನಿಗೆ ಅತಿ ದೊಡ್ಡ ಯಾತನೆಯಾಗಿತ್ತು. ಇದು ಪ್ರೀತಿಯ ಪರಾಕಾಷ್ಠೆ. ನನ್ನ ನೋವಿಗಿಂತ ನನ್ನನ್ನು ಪ್ರೀತಿಸೋರಿಗೆ ಆಗೋ ನೋವು ದೊಡ್ಡದು ಅನ್ನೋ ಭಾವನೆ. ಹಾಗಾದರೆ ಶಿಲುಬೆಯ ಮೇಲಿನ ಆತನ ಆ ಪ್ರಸಿದ್ಧ ಕೂಗು, ಏಲಿ ಏಲಿ ಲಮಾ ಸಬಕ್ತಾನಿ, ಅಂದ್ರೆ ನನ್ನ ದೇವರೇ ಯಾಕೆ ನನ್ನನ್ನು ಕೈಬಿಟ್ಟಿದ್ದಿ ಅನ್ನೋದು ಕೇವಲ ತನ್ನ ನೋವಿನಿಂದ ಬಂದ ಕೂಗಾಗಿರ್ಲಿಲ್ವಾ? ಈ ಟಿಪ್ಪಣಿಗಳ ಪ್ರಕಾರ ಆ ಕೂಗು ಕೇವಲ ತನ್ನ ಪರಿತ್ಯಕ್ತ ಸ್ಥಿತಿಯ ಬಗ್ಗೆ ಮಾತ್ರವಲ್ಲ,
ಅದು ಆ ಸ್ಥಿತಿಯನ್ನ ಉಂಟು ಮಾಡೋಕೆ ತಂದೆ ಅನುಭವಿಸ್ತಿದ್ದ ಯಾತನೆಯ ಪ್ರತಿಧ್ವನಿಯೂ ಆಗಿದ್ದಿರಬಹುದು. ಓ, ನಿಜವಾದ ಪ್ರೀತಿಯ ಲಕ್ಷಣವೇ ಅದು. ಪ್ರೀತಿಸೋರ ನೋವನ್ನ ತಾನೂ ಹೊರಲು ಬಯಸೋದು. ಆ ಕ್ಷಣದಲ್ಲಿ ತಂದೆ ಮಗನ ನೋವನ್ನ ತಾನೂ ಹೊರಲು ಬಯಸ್ತಿದ್ರು, ಮಗ ತಂದೆಯ ನೋವನ್ನ ತಾನು ಹೊರಲು ಬಯಸ್ತಿದ್ದ. ಆ ಕೂಗು ತಂದೆಯ ನೋವಿನ ಜೊತೆಗಿನ ಒಂದು ಸಹಾನುಭೂತಿಯ ಕೂಗಾಗಿತ್ತು ಅನ್ನೋದು ಇಲ್ಲಿನ ವಾದ. ಇದು ನಿಜಕ್ಕೂ ಆಳವಾದ ಚಿಂತನೆ. ಇದೆಲ್ಲವನ್ನೂ ಒಟ್ಟಿಗೆ ಸೇರಿಸಿದ್ರೆ ಒಬ್ಬ ಶಿಷ್ಯನಾಗೋದು ಅಂದ್ರೆ ಯೇಸು ನಡೆದ ಅದೇ ಶಿಲುಬೆಯ ದಾರಿಯಲ್ಲಿ ನಡೆಯೋದು ಅಂತ ಹೇಳಲಾಗುತ್ತೆ. ಇದರ ಪ್ರಾಯೋಗಿಕ ಅರ್ಥವೇನು? ಈ ಮೂಲಗಳಲ್ಲಿ ಒಳ್ಳೆಯದು ಮತ್ತು ಕೆಟ್ಟದ್ದರ ಅರಿವಿನ ಹಣ್ಣನ್ನು ಉಗುಳುವುದು ಅಂತ ಒಂದು ಪರಿಕಲ್ಪನೆ ಬರುತ್ತೆ. ಇದು ಕೂಡ ಕೊರಿಯನ್ ಭಾಷೆಯಿಂದ ಬಂದಿರಬೇಕು. ಇದರ ಬಗ್ಗೆ ಸ್ವಲ್ಪ ವಿವರಿಸಬಹುದಾ? ಹೌದು, ಇದು ಶಿಷ್ಯತ್ವದ ಸಾರಾಂಶ. ಆ ಮೂಲಪದ ಸನ ಕ್ವಾರಲ್ ಠೊಹೇನಿಂದ. ಅದರರ್ಥ ಒಳ್ಳೆಯದು ಮತ್ತು ಕೆಟ್ಟದ್ದರ ಅರಿವಿನ ಹಣ್ಣನ್ನ ಉಗುಳಿಬಿಡುವುದು. ಓಕೆ. ಇದರ ತಾತ್ಪರ್ಯ ಏನಂದ್ರೆ, ಸೃಷ್ಟಿಯಾದ ಜೀವಿಗಳಿಗೆ ಸ್ವಂತದ್ದು ಅಂತ ಏನೂ ಇಲ್ಲ ಅನ್ನೋದನ್ನ ಒಪ್ಪುಕೊಳ್ಳೋದು. ನಮ್ಮ ಜೀವ, ನಮ್ಮ ಸಾಮರ್ಥ್ಯ, ನಮ್ಮ ಜ್ಞಾನ, ನಮ್ಮ ಸಮಯ, ನಮ್ಮ ಆಸ್ತಿ ಎಲ್ಲವೂ ದೇವರಿಂದ ಕೊಡಲ್ಪಟ್ಟಿದ್ದು, ಎಲ್ಲವೂ ದೇವರದೇ ಅಂತ ಸಂಪೂರ್ಣವಾಗಿ ಅಂಗೀಕರಿಸೋದು. ಅಂದ್ರೆ ನನ್ನದು ಅನ್ನೋ ಭಾವನೆಯನ್ನ ಸಂಪೂರ್ಣವಾಗಿ ತ್ಯಜಿಸೋದೆ. ಹೌದು. ಆದಾಮ್ ಮತ್ತು ಹವ್ವ ಆ ಹಣ್ಣನ್ನು ತಿಂದಾಗ ಏನಾಯ್ತು? ಅವರು ತಮಗಾಗಿ ತಾವೇ ಒಳ್ಳೇದು ಕೆಟ್ಟದ್ದನ್ನ ನಿರ್ಧರಿಸೋಕೆ ಶುರು ಮಾಡಿದ್ರು. ನನ್ನ ಇಚ್ಛೆ, ನನ್ನ ಜ್ಞಾನ, ನನ್ನ ಆಯ್ಕೆ ಅನ್ನೋ ಭಾವನೆ ಬೆಳೀತು. ನನ್ನದು ಅನ್ನೋ ಅಹಂಕಾರ. ನಿಖರವಾಗಿ ಅದು ಹುಟ್ಟಿತು. ಅದನ್ನ ಉಗುಳುವುದು ಅಂದ್ರೆ ಆ ನನ್ನದು ಅನ್ನೋ ಭಾವನೆಯನ್ನ ತ್ಯಜಿಸಿ, ಎಲ್ಲವೂ ನಿನ್ನದು, ನನ್ನ ಇಚ್ಛೆಯಲ್ಲ ನಿನ್ನ ಇಚ್ಛೆಯೇ ಆಗಲಿ ಅಂತ ಸಂಪೂರ್ಣವಾಗಿ ಶರಣಾಗೋದು. ಇದು ಕೇಳೋಕೆ ಸುಲಭ, ಆದರೆ ಆಚರಿಸೋಕೆ ಅತ್ಯಂತ ಕಷ್ಟಕರವಾದ ವಿಷಯ. ಖಂಡಿತ. ಇದೊಂದು ಸುಲಭದ ಪರಿಕಲ್ಪನೆ ಅಲ್ಲ. ನನ್ನದು ಅನ್ನೋ ಭಾವನೆಯನ್ನ ಬಿಡೋದು ನಮ್ಮ ಇಡೀ ಅಸ್ತಿತ್ವಕ್ಕೆ ಸವಾಲ್ ಹಾಕಿದಂತೆ. ನಾನು ಮೊದಲ ಬಾರಿಗೆ ಈ ಬಗ್ಗೆ ಓದಿದಾಗ ನನ್ನ ಮಕ್ಕಳೂ ನನ್ನವರಲ್ವಾ, ನನ್ನ ಜ್ಞಾನ ನನ್ನದಲ್ವಾ ಅನ್ನೋ ಪ್ರಶ್ನೆಗಳು ನನ್ನನ್ನೂ ಕಾಡಿತ್ತು. ಸಹಜ. ಆದ್ರೆ ಆಳವಾಗಿ ಯೋಚಿಸಿದಾಗ ಎಲ್ಲವೂ ಒಂದು ಕೊಡುಗೆ, ಎಲ್ಲವನ್ನೂ ನಾವು ಎರವಲು ಪಡೆದಿದ್ದೇವೆ ಅನ್ನೋದು ಅರಿವಾಯಿತು. ಸೃಷ್ಟಿಯಾದ ಜೀವಿಗಳು ಸ್ವಯಂ ಅಸ್ತಿತ್ವದಲ್ಲಿರಲು ಸಾಧ್ಯವಿಲ್ಲ. ಕೇವಲ ದೇವರೊಬ್ಬರೇ ಸ್ವಯಂ ಅಸ್ತಿತ್ವದಲ್ಲಿರೋರು. ಜೀವ, ಸಮಯ, ಸ್ಥಳ ಇದ್ಯಾವುದೂ ನಮ್ಮ ನಿಯಂತ್ರಣದಲ್ಲಿಲ್ಲ. ಹಾಗಾದ್ರೆ ಸೃಷ್ಟಿಯ ಉದ್ದೇಶವೇನು? ಈ ಚಿಂತನೆಯ ಪ್ರಕಾರ ಎಲ್ಲವನ್ನೂ ಹೊಂದಿರೋ ದೇವರು ತಮ್ಮಿಂದ ಎಲ್ಲವನ್ನೂ ಪಡೆದ ಸೃಷ್ಟಿಗಳಿಗೆ ಕೊಡೋ ಒಂದೇ ಒಂದು ಮೂಲಭೂತ ಆಜ್ಞೆ ಒಬ್ಬರನ್ನೊಬ್ಬರು ಪ್ರೀತಿಸಿರಿ. ಯಾಕಂದ್ರೆ ನಮ್ಮಲ್ಲಿ ಪ್ರೀತಿಸೋದನ್ನ ಬಿಟ್ಟು ದೇವರಿಗೆ ಕೊಡೋಕೆ ಬೇರೇನೂ ಇಲ್ಲ. ಹೌದು. ನಮ್ಮದೇ ಅಂತ ಏನೂ ಇಲ್ಲದ್ಮೇಲೆ ನಾವು ಪ್ರೀತಿಯನ್ನ ಮಾತ್ರ ಹಂಚ್ಕೊಳ್ಬಹುದು. ಈ ಆಜ್ಞೆಯನ್ನ ಮೀರೋದು ಅಂದ್ರೆ ಸೃಷ್ಟಿಯ ಉದ್ದೇಶವನ್ನೇ ಮೀರಿ ಸಾವಿನ ಕಡೆಗೆ ಸಾಗಿದಂತೆ. ಹಾಗಾದ್ರೆ ಇವತ್ತಿನ ನಮ್ಮ ಈ ಚರ್ಚೆಯ ಮೂಲಕ ನಾವೊಂದು ದೊಡ್ಡ ಪ್ರಯಾಣವನ್ನೇ ಮಾಡಿದ್ದೇವೆ. ನಾವು ಅರ್ಥ ಮಾಡಿಕೊಂಡ ಪ್ರಮುಖ ಅಂಶಗಳನ್ನ ಒಮ್ಮೆ ನೋಡೋಣ. ಮೊದಲನೇದಾಗಿ, ಹೃದಯವಿಲ್ಲದ ಪ್ರಯತ್ನವಾದ ಕ್ರಿಯೆ ಮತ್ತು ಪ್ರೀತಿಯಿಂದ ಹುಟ್ಟುವ ವಿಧೇಯತೆ ನಡುವಿನ ವ್ಯತ್ಯಾಸವನ್ನ ನಾವು ನೋಡಿದ್ವಿ. ಹೌದು. ಎರಡನೆಯದಾಗಿ, ಯೇಸುವಿನ ಅತ್ಯಂತ ದೊಡ್ಡ ಸಂಕಟವು ತನ್ನ ನೋವಿಗಿಂತ ಹೆಚ್ಚಾಗಿ ತನ್ನನ್ನು ಶಿಕ್ಷಿಸುವಾಗ ತಂದೆ ಅನುಭವಿಸುವ ನೋವಿನ ಬಗೆಗಿನ ಸಹಾನುಭೂತಿಯಾಗಿತ್ತು ಎಂಬ ಆಳವಾದ, ಮನಕಲಕುವ ವ್ಯಾಖ್ಯಾನವನ್ನು ಪರಿಶೀಲಿಸಿದ್ವಿ. ನಿಜ. ಮತ್ತು ಕೊನೆಯದಾಗಿ, ನಿಜವಾದ ಶಿಷ್ಯತ್ವದ ಸಾರವೆಂದರೆ ನನ್ನದು ಎನ್ನುವುದನ್ನು ತ್ಯಜಿಸಿ ಎಲ್ಲವೂ ದೇವರದು ಎಂದು ಒಪ್ಪಿಕೊಂಡು ಪ್ರೀತಿಯಲ್ಲಿ ಬದುಕುವುದು ಎಂಬುದನ್ನು ಕೊಂಡುಕೊಂಡೆವು. ಹೌದು, ಅತ್ಯುತ್ತಮ ಸಾರಾಂಶ. ಈ ಎಲ್ಲ ಚಿಂತನೆಗಳು ನಮ್ಮನ್ನು ಒಂದು ಆಳವಾದ ಪ್ರಶ್ನೆಯ ಬಳಿ ತಂದು ನಿಲ್ಲಿಸ್ತವೆ. ಈಗ ಕೇಳುಗರು ಆಲೋಚಿಸುವುದಕ್ಕಾಗಿ ಒಂದು ಅಂತಿಮ ಚಿಂತನೆಯನ್ನು ಬಿಟ್ಟು ಹೋಗೋಣ. ಖಂಡಿತ. ಈ ಟಿಪ್ಪಣಿಗಳು ಹೇಳುವಂತೆ ದೇವರಿಗೆ ನಮ್ಮ ಹಾಗೆ ಸಮಯ ಪ್ರದೇಶದ ಬಂಧನವಿಲ್ಲ. ಆತನಿಗೆ ಭೂತ, ವರ್ತಮಾನ, ಭವಿಷ್ಯ ಎಲ್ಲವೂ ಒಂದೇ ಕ್ಷಣದಲ್ಲಿ ಗೋಚರಿಸುತ್ತೆ. ಹಾಗಿದ್ದರೆ ನಮ್ಮ ಈ ಇಡೀ ಜೀವನ, ನಮ್ಮ ಹೋರಾಟ, ಪ್ರೀತಿ, ನೋವು, ವಿಮೋಚನೆ ಈ ವಾಸ್ತವಿತೆಯು ದೇವರ ದೃಷ್ಟಿಯಲ್ಲಿ ಕೇವಲ ಒಂದು ತಾತ್ಕಾಲಿಕ ಸ್ಥಿತಿಯಾಗಿದ್ರೆ, ಅದರಲ್ಲಿ ನಾವು ಮಾಡುವ ಆಯ್ಕೆಗಳು ಮತ್ತು ನಮ್ಮ ಅಸ್ತಿತ್ವದ ಅಂತಿಮ ಮೌಲ್ಯದ ಬಗ್ಗೆ ಇದು ಏನನ್ನು ಸೂಚಿಸುತ್ತದೆ?